ನಮಸ್ಕಾರ, ನಾನು ಶುಭಾ. ಗಂಟೆಗಟ್ಟಲೆ ಮಾಡೋ ಕೆಲಸ ನಿಮಿಷಗಳಲ್ಲಿ ಮಾಡೋ ಅಂಥ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ನಾವು ತಂಗಿನ ನಾರು ಬಿಸಾಕ್ಬಿಡ್ತೀವಲ್ಲ, ನೀವು ಒಂದು ಸ್ವಲ್ಪ ತಂಗಿಂದು ನಾರು ಬಿಡಿಸ್ಕೊಬಿಡ್ಬೇಕು ನೋಡಿ. ಈ ಥರ ಬಿಡಿಬಿಡಿಯಾಗಿ ಬಿಡಿಸ್ಕೊಬಿಟ್ಟು, ಮತ್ತು ಫ್ರೂಟ್ಸ್ ಎಲ್ಲ ತಂದಾಗ ಈ ಥರ ನೆಟ್ಟು ಬಂದಿರುತ್ತೆ, ಇದನ್ನು ನಾವು ಬಿಸಾಕ್ತೀವಲ್ಲ, ಇದ್ರೊಳಗಡೆಗೆ ಈ ನಾರೆಲ್ಲ ಹಾಕ್ಬಿಟ್ಟು ಟೈಟಾಗಿ ಗಂಟಾಕ್ಬಿಡಿ. ಟೈಟಾಗಿ ಗಂಟಾಕ್ಬಿಟ್ಟು ಇದನ್ನು ಪಾತ್ರೆ ಉಜ್ಜಕ್ಕೆ ಬಳಸ್ಕೋಬೋದು. ತುಂಬ ಚೆನ್ನಾಗಿ ಬಿಡುತ್ತೆ ಪಾತ್ರೆಗಳು ಅಷ್ಟೇ. ನಾವು ಆಚೆಯಿಂದ ನಾರೆಲ್ಲ ತಂದು ಬಳಸ್ತೀವಲ್ಲ, ಅದ್ರ ಬದಲು ಇದರಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಾರು ರೆಡಿ ಆಯ್ತಲ್ಲ, ನೀವು ಲಿಕ್ವಿಡ್ಡು ಒಂದು ಬಟ್ಲಲ್ಲಿ ಹಾಕ್ಕೊಂಡು ತುಂಬ ಚೆನ್ನಾಗಿ ನೊರೆ ಕೂಡ ಬರುತ್ತೆ, ತುಂಬ ಸಾಫ್ಟಾಗಿ ಚೆನ್ನಾಗೂ ಇರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸತಿ ಈ ಟ್ರಿಕ್ಸ್ ಕೂಡ. ಹ್ಯಾಂಗರ್ ಒಂದು ತಗೊಂಡು ಕೇಬಲ್ ಟ್ಯಾಗ್ ಇದ್ದರೆ ಒಂದು 4 ಕೇಬಲ್ ಟ್ಯಾಗ್ನು ಸೇಮ್ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಹಿಂಗೆ ಹಾಕ್ಕೊಬಿಡಿ. ಮತ್ತು ಎಕ್ಸ್ಟ್ರಾ ಬಂದಿರುತ್ತಲ್ಲ ಇದನ್ನು ಕಟ್ ಮಾಡ್ಕೊಬಿಡಬೇಕು. ಒಂದು 4 ಹಾಕ್ಕೊಂಡಿದ್ದೀನಿ ನಾನು. ನೀವು ಇದನ್ನು ನಿಮ್ಮ ಬೀರು ಕಬೋರ್ಡಲ್ಲಿ ಬಟ್ಟೆಗಳಿಡೋಕ್ಕೆ ಪ್ಲೇಸ್ ಇಲ್ದಿದ್ದಾಗ ಯೂಸ್ ಮಾಡ್ಕೋಬೋದು ಹ್ಯಾಂಗರ್ಗೆ ಹಾಕ್ಬಿಟ್ಟು. ಇಲ್ಲ ಅಂದರೆ ತುಂಬ ಮಳೆ ಬೀಳ್ತಾ ಇದೆ ಮತ್ತು ನಮಗೆ ಬಟ್ಟೆಗಳು ಹಾಕೋಕ್ಕೆ ಪ್ಲೇಸ್ ಇಲ್ಲ ಅಂದಾಗ ಈ ಥರ ಹ್ಯಾಂಗರ್ಗೆ ಹಾಕ್ಬಿಟ್ಟು ನಿಮಗೆ ಬಟ್ಟೆಗಳು ಚಿಕ್ಕ ಚಿಕ್ಕ ಮಕ್ಕಳದು ಬಟ್ಟೆಗಳು, ಟಿ ಶರ್ಟ್ಸು, ಈ ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ಇದಕ್ಕೆ ಹಾಕ್ಕೊಂಡು ನೇತಾಕ್ಬೋದು. ಟ್ರೈ ಮಾಡಿ ನೋಡಿ. ನಾವು ಹೊಸ ಬಟ್ಟೆ ತಂದಾಗ ಈ ಥರ ಟ್ಯಾಗ್ ಬಂದಿರುತ್ತೆ, ಇದನ್ನು ನಾವು ಬಿಸಾಕ್ಬಿಡ್ತೀವಲ್ಲ, ಇದನ್ನು ಬಿಸಾಕೋ ಬದಲು ನಿಮ್ಮ ಮನೇಲಿ ಅಕಸ್ಮಾತ್ ಕೀ ಬಂಚ್ ಇಲ್ಲ, ಕೀಸ್ ಇದ್ದಾಗ ಇದನ್ನು ಈ ಥರ ಕೀ ಬಂಚ್ ಥರ ಕೂಡ ಬಳಸ್ಕೋಬೋದು. ಇದನ್ನೆಲ್ಲನ ಬೇಕಾದರೆ ನಿಮ್ಮ ಬೀರುವಲ್ಲೋ ಇಲ್ಲ ನಮ್ಮ ಮೊಳೆಗೆ ನೇತಾಕಿಟ್ರೆ ಅಲ್ಲೇ ಇರುತ್ತೆ. ಈ ಟ್ಯಾಗ್ ಕೂಡ ಬಂದುಬಿಡಲ್ಲ, ತುಂಬ ಗಟ್ಟಿಯಾಗೂ ಇರುತ್ತೆ. ಇದನ್ನು ನೀವು ಯೂಸ್ ಮಾಡ್ಕೋಬೋದು ಬಿಸಾಕೋ ಬದಲು. ಒಂದು 2 ಕೇಬಲ್ ಟ್ಯಾಗ್ ತಗೊಳ್ಳಿ ನೋಡಿ. ಒಂದರೊಳಗಡೆ ಒಂದು ಸೇರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಸೇರಿಸ್ಬಿಟ್ಟು ಇದನ್ನು ಅದರೊಳಗಡೆ ಸೇರಿಸ್ಬಿಟ್ಟು ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡ್ಕೊಬಿಡಿ ನೋಡಿ. ಕಟ್ ಮಾಡಿಕೊಂಡು ನೀವು ನಿಮ್ಮ ಕತ್ರಿಯಲ್ಲಿ ಕೇಬಲ್ ಟ್ಯಾಗ್ನು ಕಟ್ ಮಾಡ್ಕೋಬೇಕು, ಆದರೆ ಎರಡೂ ಕಡೆ ಕಟ್ ಆಗ್ತೀರ ಕಟ್ ಮಾಡ್ಕೋಬೇಕು ನೋಡಿ. ಎರಡೂ ಸೈಡು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಹಿಂಗೆ ಕಟ್ ಮಾಡಿಕೊಂಡು ಬರಬೇಕು ಉದ್ದಕ್ಕೆ. ಈ ಥರ ಪೂರ್ತಿ ಕಟ್ ಮಾಡ್ಕೊಬಿಡಿ. ಕಟ್ ಮಾಡ್ಕೊಂಡ್ಮೇಲೆ ನಾನು ತೋರಿಸ್ತೀನಿ. ನಮ್ಮ ಸಿಂಕಲ್ಲಿ ಕೂದಲು ಥರ ಏನಾದರೂ ತರಕಾರಿದು ಹಂಗೆ ಹೋಗಿರೋದು ಒಳಗಡೆ ಸೇರ್ಕೊಬಿಟ್ಟಿರುತ್ತಲ್ಲ, ನೀವು ಟ್ಯಾಗಲ್ಲಿ ಈ ಥರ ಅಂತ ಇದ್ದರೆ ನೋಡಿ, ಕೂದಲೆಲ್ಲ ಇತ್ತು ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ, ಸಿಂಕ್ ಬ್ಲಾಕ್ ಕೂಡ ಆಗೋಲ್ಲ. ಟ್ರೈ ಮಾಡಿ ನೋಡಿ. ಬಟಾಣಿ ನಿಮಗೆ ಬಿಡಿಸೋದೇ ಕಷ್ಟ ಅನ್ಕೊತಾ ಇದ್ದೀರಾ, ನೀವೇನು ಮಾಡಬೇಕಂದ್ರೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು, ನೀರು ಸ್ವಲ್ಪ ಬಿಸಿ ಆದಮೇಲೆ ಈ ಬಟಾಣಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಟಾಣಿನ ಹಾಕ್ಬಿಡಿ. ನಾನು ಸ್ವಲ್ಪ ಕಮ್ಮಿನೇ ತಗೊಂಡಿದ್ದೀನಿ, ನೀವು ಜಾಸ್ತಿ ನಿಮ್ಮ ಕ್ವಾಂಟಿಟಿ ಬಟಾಣಿ ಬಿಡಿಸ್ಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ಲ, ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಸ್ವಲ್ಪ ಬಿಸಿ ಆದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಮತ್ತು ಇದನ್ನು ಬಿಸಿ ಇದ್ದಾಗ ಸ್ಪೂನಲ್ಲಿ ತೆಗೆದುಬಿಡಿ. ಸ್ಪೂನಲ್ಲಿ ಒಂದು ಪ್ಲೇಟ್ಗೆಲ್ಲ ತಗೊಬಿಟ್ಟು ಇದನ್ನು ನೀವು ಹೆಂಗೆ ಬಿಡಿಸ್ಕೋಬೇಕಂತ ತೋರಿಸ್ತೀನಿ ನೋಡಿ. ಬರೀ ಇದನ್ನು ಒಂದು ನಿಮ್ಮ ಗ್ಲಾಸಲ್ಲಿ ಹಿಂಗೆ ಅಂದರೆ ಸಾಕು ನೋಡಿ. ನೀವು ಕೈಯಲ್ಲಿ ಮುಟ್ಟಿದಿರಾನೆ ಎಷ್ಟೇ ಬಟಾಣಿ ಇದ್ರೂ ಬಿಡಿಸ್ಕೋಬೋದು. ಗ್ಲಾಸಲ್ಲೇ ಅಲ್ಲ, ಸ್ಪೂನಲ್ಲಿ ಕೂಡ ಮಾಡ್ಕೋಬೋದು. ಸ್ಪೂನಲ್ಲಿ ಈ ಥರ ಅಂತ ಇದ್ದರೆ ನೋಡಿ ಬೇಗನೆ ಬಟಾಣಿ ಸಿಪ್ಪೆ ಸಪ್ರೇಟ್ ಆಯ್ತಲ್ಲ. ಮತ್ತು ನಿಮ್ಮ ಹತ್ರ ನೈಲ್ ಕಟರ್ ಇದ್ದರೆ ಇದು ತುಂಬಾ ಸುಲಭ ನೋಡಿ. ನೈಲ್ ಕಟರಲ್ಲಿ ನಾನು ಸ್ವಲ್ಪ ಸುಮ್ಮನೆ ಹಿಂಗೆ ಅಂತ ಇದ್ದರೆ ಸಾಕು, ನಾನು ಬಿಡಿಸ್ದಿರಾನೆ ಬಟಾಣಿ ಸಿಪ್ಪೆಯಿಂದ ಸಪ್ರೇಟ್ ಆಗ್ತಾಯಿದೆ. ಅಂದರೆ ನಿಮಗೆ ಕಮ್ಮಿ ಪ್ರಮಾಣ ಇದ್ದರೆ ಬಿಡಿಸ್ಕೊಬಿಡ್ತೀರಿ, ಅಕಸ್ಮಾತ್ ಜಾಸ್ತಿ ಬೇಕಾಗಿರುತ್ತೆ ಆ ಟೈಮಲ್ಲಿ ಈ ಟ್ರಿಕ್ಸ್ ನೀವು ಟ್ರೈ ಮಾಡ್ಬೋದು. ನಮಗೆ ಜಾಸ್ತಿ ಏನಾದರೂ ಬೇಕಾದರೆ ಇಲ್ಲ ನಾವು ಸ್ಟೋರ್ ಮಾಡ್ತಾಯಿದ್ದೀವಿ ಅಂದ್ರೂ ಇದೇ ಟ್ರಿಕ್ಸ್ ಟ್ರೈ ಮಾಡಿ, ತುಂಬಾ ಸುಲಭ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು 1/4 ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ, ಮತ್ತು 1/4 ಕಪ್ಪಷ್ಟೇ ದ್ರಾಕ್ಷಿ ಗೋಡಂಬಿ. ಇದನ್ನು ಸ್ವಲ್ಪ ನಿಧಾನವಾಗಿ ಹುರ್ಕೋಬೇಕು. ನಿಮಗೆ ಗೊತ್ತಾಗುತ್ತಲ್ಲ, ಸ್ವಲ್ಪ ಹೊತ್ತು ಹುರ್ಕೊಬಿಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ. ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದಾದಮೇಲೆ ಮತ್ತೆ ರವೆ ಸೇರಿಸಿ. ರವೆ ಉಪ್ಪಿಟ್ಟು ರವೆ ಇದು ಒಂದು 2 ಕಪ್ಪಷ್ಟು, ನಾನು ಕಪ್ ತೋರಿಸಿದ್ನಲ್ಲ ಆ ಕಪ್ಪಲ್ಲಿ ಒಂದು 2 ಕಪ್ಪಷ್ಟು ರವೆನೂ ಅಷ್ಟೇ 2 ಕಪ್ ಹಾಕ್ಕೊಂಡ್ಮೇಲೆ ಗ್ಯಾಸು ಮೀಡಿಯಮ್ ಫ್ಲೇಮು ಇಲ್ಲ ಲೋ ಫ್ಲೇಮಲ್ಲೇ, ನಮಗೆ ಬೇಗ ಉರಿಯೋಕ್ಕೆ ಬರಲ್ಲ ಅನ್ನೋರು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಿಧಾನವಾಗಿ ಇದರಲ್ಲಿ ನೀವು ರವೆ ಚೆನ್ನಾಗಿ ಹುರ್ಕೊಂಡ್ರೇ ಒಂದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಮತ್ತು ಒಳ್ಳೆ ಘಮ ಬರ್ತಾ ಇರುತ್ತೆ. ನಿಮಗೆ ಗೊತ್ತಾಗುತ್ತೆ ನೋಡಿ, ಕಲರ್ ಚೇಂಜ್ ಆಗಿದೆ, ಒಳ್ಳೆ ಘಮ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಕೊಬ್ಬರಿ ತುರಿ, ಈ ಕೊಬ್ಬರಿ ನಾನು ಒಣ ಕೊಬ್ಬರಿ ತಗೊಂಡು ಮೇಲೆದು ಆ ಬ್ರೌನ್ ಪಾರ್ಟ್ ಎಲ್ಲ ತೆಗೆದುಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೆ. ನೀವು ಹಸಿ ಕೊಬ್ಬರಿ ಇದ್ರೂ ಸೇರಿಸ್ಕೋಬೋದು. 1 ಕಪ್ಪು ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ರಿ. ಹುರ್ಕೊಂಡಿದ್ದಾದಮೇಲೆ 1 ಕಪ್ಪಷ್ಟು ಸಕ್ಕರೆ, ನಾನು 2 ಕಪ್ ರವೆಗೆ 1 ಕಪ್ಪು ಸಕ್ಕರೆ ತಗೊಂಡಿದ್ದೀನಿ. ಕರೆಕ್ಟಾಗಿರುತ್ತೆ, ನಿಮಗೆ ಅಷ್ಟು ಜಾಸ್ತಿ ಸ್ವೀಟು ಇರಲ್ಲ, ಜಾಸ್ತಿ ಕಮ್ಮಿನೂ ಇರಲ್ಲ, ಕರೆಕ್ಟಾಗಿರುತ್ತೆ. ಇಲ್ಲ ನಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಬೇಕು ಅನ್ನೋರು ಇನ್ನೂ ಬೇಕಾದರೆ ಒಂದು 2 ಸ್ಪೂನಷ್ಟು ಸೇರಿಸ್ಕೋಬೋದು, ಆದರೆ ಇದು ಕರೆಕ್ಟ್ ಮೆಜರ್ಮೆಂಟ್ ನಾನು ಹೇಳ್ತಾ ಇರೋದು. ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಹುರ್ಕೊಂಡಿದ್ದಾದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಕುಟ್ಟಿರ್ತೀರಲ್ಲ, ಒಂದು 4 ಏಲಕ್ಕಿ ಕುಟ್ಬಿಟ್ಟು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮ್ ಮಾತ್ರ ಆಫಲ್ಲಿರಬೇಕು. ಮತ್ತು ಹಾಲು ಉಗುರು ಬೆಚ್ಚಗಿರಬೇಕು. ಆ 1 ಕಪ್ಪಷ್ಟು ಹಾಲು
ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೊತಾ ಇರಿ. ನಾನು ಹೇಳಿರೋ ಮೆಜರ್ಮೆಂಟು 2 ಕಪ್ ರವೆ, 1 ಕಪ್ ಸಕ್ಕರೆ, 1 ಕಪ್ ಹಾಲು ಕರೆಕ್ಟಾಗಿ ಬರುತ್ತೆ ನಿಮಗೆ. ಯಾರು ನಮಗೆ ರವೆ ಉಂಡೆ ಮಾಡೋಕ್ಕೆ ಬರಲ್ಲ, ನಮ್ಮದು ಸಾಫ್ಟಾಗಿ ಬರೋದೇ ಇಲ್ಲ ಅನ್ನೋರು ಒಂದು ಸತಿ ನಾನು ಹೇಳ್ಕೊಟ್ಟಿದ್ದಂಗೆ ಟ್ರೈ ಮಾಡಿ ನೋಡಿ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಬರೋದಿಲ್ಲ ಅನ್ನೋರು ಕೂಡ ಈ ಟ್ರಿಕ್ಸಿಂದ ನೀವು ಫಸ್ಟ್ ಟೈಮೇ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇವಾಗ ಮತ್ತೆ ಒಂದು ಸತಿ ನೀವು ಕೈಯಲ್ಲಿ ಉಂಡೆ ಮಾಡಿ ನೋಡಿ. ಉಂಡೆಗೆ ಅಕಸ್ಮಾತಾಗಿ ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ಹಾಲು ಸೇರಿಸ್ಕೋಬೇಕಾಗುತ್ತೆ. ನೋಡಿ ನಂದು ಉಂಡೆಗೆ ಬಂದಿದೆಯಲ್ವ, ಇವಾಗ ಕೆಳಗಡೆಗೆ ಇಟ್ಬಿಟ್ಟು ಉಂಡೆ ಕಟ್ತಾ ಇದ್ದೀನಿ. ನಿಮ್ದು ಅಕಸ್ಮಾತ್ ಬರಲಿಲ್ಲ ಅಂದರೆ ಒಂದು 2 ಸ್ಪೂನ್ ಹಾಲು ಸೇರಿಸಿದ್ರೆ ನಿಮ್ಮದು ಬರುತ್ತೆ. ಕೈಗೆ ಸ್ವಲ್ಪ ತುಪ್ಪ ಅಪ್ಲೈ ಮಾಡಿಕೊಂಡು ನಿಮಗೆ ಎಷ್ಟೆಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಉಂಡೆ ಕಟ್ಕೊಳ್ಳಿ. ನೋಡಿದ್ರಲ್ಲ, ಇದಕ್ಕೇನು ಜಾಸ್ತಿ ಟೈಮು ತಗೊಳ್ಳಲ್ಲ. ಇಂಗ್ರೀಡಿಯೆಂಟ್ಸು ತುಂಬ ಕಮ್ಮಿ. ಮಕ್ಕಳು ಏನಾದರೂ ಸ್ವೀಟ್ಸು ಏನಾದರೂ ತಿನ್ನಬೇಕು ಅಂದಾಗ ಇದನ್ನು ಟ್ರೈ ಮಾಡಿ. ಬರಲ್ಲ ಅನ್ನೋರು ಒಂದು ಸತಿ ನಾನು ಹೇಳ್ಕೊಟ್ಟಂಗೆ ಸಾಫ್ಟಾಗೇ ಬರಲ್ಲ ನಮ್ಮ ರವೆ ಉಂಡೆ ಅನ್ನೋರು ಒಂದು ಸತಿ ನಾನು ಹೇಳ್ಕೊಟ್ಟಂಗೆ ಟ್ರೈ ಮಾಡಿ ನೋಡಿ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗೋ ಅಷ್ಟು ಚೆನ್ನಾಗಿರುತ್ತೆ ಈ ರವೆ ಉಂಡೆ. ನೋಡಿ ನಾನು ಮಾಡಿರೋ ಮೆಜರ್ಮೆಂಟ್ಗೆ ಒಂದಷ್ಟು ರವೆ ಉಂಡೆ ಮಾಡ್ಕೊಂಡಿದ್ದೀನಿ. ಟ್ರೈ ಮಾಡಿದ್ರೆ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.